ಪ್ರೀತಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ನಾನು ಮಾರ್ಕಂಡಯ್ಯ ಎನ್, ಸಹಾಯಕ ಪ್ರಾಧ್ಯಾಪಕರು, ಇತಿಹಾಸ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಶಂಕರನಾರಾಯಣ. ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾವು ಮಂಗಳೂರು ವಿಶ್ವವಿದ್ಯಾನಿಲಯ ನಿಗದಿಪಡಿಸಿರುವಂತಹ BA 3ನೇ ಸೆಮಿಸ್ಟರ್ನ ಮಧ್ಯಕಾಲೀನ ಭಾರತದ ಇತಿಹಾಸದ ಬಗ್ಗೆ ತಿಳಿಯೋಣ. ಅಧ್ಯಾಯ 12ರಲ್ಲಿ ಘಟಕ 4, ಅಧ್ಯಾಯ 12ರಲ್ಲಿ ಇರುವಂತಹ ಬಾಬರ್, ಮೊಘಲ್ ಸಾಮ್ರಾಜ್ಯದ ಒಂದು ಅಸ್ಥಿಭಾರ ಆಗದಂತಹ ಬಾಬರ್ನ ಮತ್ತು ಅವನ ಜೀವನ ಮತ್ತು ಅವನ ಸಾಧನೆಗಳನ್ನ ತಿಳಿಯೋಣ. ಬಾಬರ್ ಮೊಘಲ್ ಸಾಮ್ರಾಜ್ಯ ಸ್ಥಾಪಕ. 1526 ರಿಂದ 1530ರವರೆಗೆ ಇವನ ಆಳ್ವಿಕೆಯ ಕಾಲ ಅಂತೇಳಿ ನೋಡ್ತೇವೆ. ಅವನ ಪ್ರಾರಂಭಿಕ ಜೀವನವನ್ನ ನಾವು ತಿಳಿಯೋದಾದ್ರೆ, ಇವನು ಹುಟ್ಟಿದ್ದು ಫೆಬ್ರವರಿ 14, 1483 ಫರ್ಗಾನಾ ಕಣಿವೆ, ಇವತ್ತಿನ ಉಜ್ಬೇಕಿಸ್ತಾನದಲ್ಲಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಈತ ಜನಿಸ್ತಾನೆ. ಈತನ ವಂಶಾವಳಿ ಅಥವಾ ಈತನ ಹಿನ್ನೆಲೆ ನೋಡೋದಾದ್ರೆ, ಈತ ತಂದೆ ತೈಮೂರ್ ವಂಶಸ್ಥನಾಗಿದ್ದ, ನೆನ್ಪಿಟ್ಕೊಳ್ಳಿ. ಈತ ತಾಯಿ ಕೂಡ ಪ್ರಸಿದ್ಧ ಚಂಗೀಸ್ ಖಾನನ ವಂಶಸ್ಥಳಾಗಿದ್ದಳು. ಈ ಎರಡು ಮಹಾನ್ ಸಾಮ್ರಾಜ್ಯಗಳ ಒಂದು ವಂಶಸ್ಥನಿಂದ ಈತ ಒಂದು ವಂಶದ ಒಂದು ಹಿನ್ನೆಲೆಯಿಂದ ಬಂದಿದ್ದ ಅನ್ನೋದನ್ನ ನಾವು ನೋಡ್ತೇವೆ. ಈತ ವಯಸ್ಸು 12ನೇ ವಯಸ್ಸಲ್ಲಿ ಫರ್ಗಾನಾದ ಸಿಂಹಾಸನಕ್ಕೆ ಏರಿದಂತ ವ್ಯಕ್ತಿ. ಬಾಲ್ಯದಿಂದಲೇ ಒಂದು ರಾಜಕೀಯ ಅಸ್ಥಿರತೆ, ಶತ್ರುಗಳ ದಾಳಿಯನ್ನ ಎದುರಿಸಿ ಬಹಳ ಪಳಗಿದಂತಹ ಅಥವಾ ಅನುಭವಗಳನ್ನ ಇರುವಂತಹ ಒಬ್ಬ ಸಮರ್ಥ ದೊರೆಯಾಗಿದ್ದ ಅನ್ನೋದನ್ನ ನಾವು ಹೇಳ್ತೇವೆ. ಸ್ಥಿರವಾದ ಸಾಮ್ರಾಜ್ಯವನ್ನು ನಿರ್ಮಿಸಲು ತುಂಬಾ ದೊಡ್ಡದಾದ ಕನಸನ್ನ ಕಂಡಿದ್ದ. ಸಮರ್ಕಂಡನ ಹಲವಾರಿ ಗೆಲ್ಲಲಿಕ್ಕೆ ಪ್ರಯತ್ನಿಸಿದ್ರು ಕೂಡ ಆತ ವಿಫಲ ಆಗಿದ್ದ. ಹಾಗಾಗಿ ಈತ ಭಾರತದತ್ತ ಅಥವಾ ಭಾರತದ ಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನ ನಾವು ಗಮನಿಸ್ತೇವೆ ವಿದ್ಯಾರ್ಥಿಗಳ. ಇನ್ನ ಭಾರತದ ಪ್ರವೇಶ ಮತ್ತು ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಹೇಗಾಯಿತು ಅನ್ನೋದು ನೋಡೋದಾದ್ರೆ, ಭಾರತದತ್ತ ದಾಳಿ. ಮಧ್ಯ ಏಷ್ಯಾದಲ್ಲಿ ಸೋಲು ಕಂಡ ಈತ ಸಂಪತ್ತು ಮತ್ತು ರಾಜಕೀಯ ಅಸ್ಥಿರತೆಯಿಂದ ಕೂಡಿದಂತಹ ಭಾರತದತ್ತ, ಸಂಪತ್ತಿನಿಂದ ಕೂಡಿದಂತಹ ಭಾರತ, ರಾಜಕೀಯ ಅಸ್ಥಿರತೆಯಿಂದ ಕೂಡಿದಂತಹ ಭಾರತದತ್ತ ಈತ ಗಮನವನ್ನು ಹರಿಸ್ತಾನೆ. ಮೊದಲ ಬಾರಿಗೆ ಹಲವಾರು ಬಾರಿ ಪ್ರಯತ್ನ ಪಟ್ಟರು ಕೂಡ ವಿಫಲ ಆಗಿರ್ತಾನೆ. ಆದ್ರೆ 1526ರಲ್ಲಿ ನಡೆದಂತಹ ಪ್ರಥಮ ಪಾಣಿಪತ್ ಯುದ್ಧ ಏನಿದೆ, ಅದು ದೆಹಲಿ ಸುಲ್ತಾನರ ಕೊನೆಯ ವಂಶವಾದಂತಹ ಲೋಧಿ ವಂಶದ ಕೊನೆಯ ಸುಲ್ತಾನ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ತನ್ನ ವಿಜಯವನ್ನ ಆರಂಭ ಮಾಡ್ತಾನೆ ಬಾಬರ್. ಈತ ಆ ಒಂದು ಗೆಲ್ಲಲಿಕ್ಕೆ ಹಲವಾರು ಕಾರಣಗಳಿದೆ. ಅದರಲ್ಲಿ ಒಂದು ಬಹಳ ಪ್ರಮುಖವಾಗಿ, ಈ ಒಂದು ಯುದ್ಧದಲ್ಲಿ ಪಿರಂಗಿ ದಳವನ್ನ ಬಳಸಿದ್ದು ಮೊದಲ ಬಾರಿಗೆ ಭಾರತದಲ್ಲಿ ಪರಿಣಾಮಕಾರಿಯಾಗಿ ಬಳಸಿದ್ರಿಂದ ಈತನ ಗೆಲುವು ನಿಶ್ಚಿತವಾಗಿತ್ತು ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಇನ್ನ ದೆಹಲಿ ಸುಲ್ತಾನರ ಅಂತ್ಯ ಆಯಿತು, ಮೊಘಲ್ ಸಾಮ್ರಾಜ್ಯದ ಮೊಘಲ್ ಆಡಳಿತದ ಪ್ರಾರಂಭ ಈ ಒಂದು ಯುದ್ಧದ ಮುಖಾಂತರ ಆಯಿತು. ಇನ್ನ ಅಧಿಕಾರವನ್ನ ಬಲಪಡಿಸುವಿಕೆ ಅಂದ್ರೆ, ಬರೀ ಪಾಣಿಪತ್ ಯುದ್ಧವನ್ನ ಗೆದ್ದಿದ್ದಕ್ಕೆ ಮಾತ್ರ ಈ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಯಿತು, ಬಲಪಡಿಸ್ಕೊಳ್ತು ಅನ್ನೋದನ್ನ ನಾವು ತಿಳಿಲಿಕ್ಕಿಲ್ಲ. ಆದ್ರೆ ಹಲವಾರು ಯುದ್ಧಗಳನ್ನ ಪದೇ ಪದೇ ಮಾರನೇ ವರ್ಷನೇ ಹಲವಾರು ಯುದ್ಧಗಳನ್ನ ಮಾಡಿ ಭದ್ರವಾದಂತ ಒಂದು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಆ ಮುಖಾಂತರ ಶತ್ರುಗಳನ್ನು ನಿಗ್ರಹಣ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ನಾವು ಹೇಳ್ತೇವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಕಣ್ವ ಯುದ್ಧ 1527ರಲ್ಲಿ ಮೇವಾಡದ ರಾಣಾ ಸಂಗನನ್ನ ಸೋಲಿಸೋದು, ರಜಪೂತ್ರನ್ನ, ಯಾರು ಬಾಬರ್. ಅದೇ ರೀತಿ ಚಂದೇರಿ ಯುದ್ಧ ಮಾರನೇ ವರ್ಷ 1528ರಲ್ಲಿ ಈತ ಕೂಡ ರಜಪೂತ್ರ ಮೇದಿನಿ ರೈರನ್ನ ಸೋಲಿಸಿ ಮಾಳವ ಪ್ರದೇಶವನ್ನು ವಶಪಡಿಸಿಕೊಂಡ. ಅದೇ ರೀತಿ ಗಾಗ್ರಾ ಯುದ್ಧ 1529ರಲ್ಲಿ ಬಂಗಾಳದ ಸುಲ್ತಾನನ ಒಂದು ಅಫ್ಘಾನಿ ಸೇನೆಗಳನ್ನ ಸೋಲಿಸಿದ್ದು. ಮತ್ತೆ 1530ರ ಹೊತ್ತಿಗೆ ಇಡೀ ದೆಹಲಿ, ಆಗ್ರಾ, ಪಂಜಾಬ್, ಗಂಗಾಬೈಲು ಪ್ರದೇಶದ ಮೇಲೆ ನಿಯಂತ್ರಣವನ್ನು ಸಾಧಿಸಿದ್ದ ಬಾಬರ್. ಇನ್ನ ಈತನ ಆಡಳಿತ ಮತ್ತು ನೀತಿಗಳನ್ನು ನೋಡೋದಾದ್ರೆ, ಒಂದು ಸೈನಿಕ ಸಂಘಟನೆ, ಪಿರಂಗಿ ದಳ ಇತ್ತು, ಅಶ್ವಪಡೆ ಇತ್ತು, ತುಂಬಾ ಶಿಸ್ತಿನಿಂದ ಇರುವಂತ ಪಡೆ ಇತ್ತು, ಕೇಂದ್ರೀಕೃತವಾದಂತ ಆಡಳಿತವನ್ನ ಈತ ಸ್ಥಾಪನೆ ಮಾಡಿದ್ದ. ಸುಲ್ತಾನನ ಕೈಯಲ್ಲಿ ಸಂಪೂರ್ಣವಾದಂತ ಅಧಿಕಾರ ಇತ್ತು. ಇನ್ನ ಧಾರ್ಮಿಕ ನೀತಿ, ಧಾರ್ಮಿಕ ಸಹಿಷ್ಣುತೆ ತೋರಿಸಿದ್ರು ಕೂಡ ಈತ ಇಸ್ಲಾಮಿಕ್ ಕಾನೂನನ್ನ ಪಾಲನೆ ಮಾಡ್ತಾ ಇದ್ದ. ಜೊತೆಗೆ ಪರ್ಷಿಯನ್ ಸಂಸ್ಕೃತಿ, ಪರ್ಷಿಯನ್ ಕಲೆ, ಸಾಹಿತ್ಯ, ತೋಟಗಾರಿಕೆ ಮತ್ತು ಇತರ
ಒಂದು ವಾಸ್ತುಶಿಲ್ಪಕ್ಕೆ ಈತ ಉತ್ತೇಜನವನ್ನು ಕೊಟ್ಟಿದ್ದು ಈತನ ಒಂದು ಹೆಗ್ಗಳಿಕೆ. ಇನ್ನ ಬಾಬರ್ ಅವರ ಪ್ರಮುಖ ಯುದ್ಧಗಳನ್ನ ನೋಡೋದಾದ್ರೆ ಈಗಾಗಲೇ ನಾನು ಹೇಳಿದ್ದೇನೆ. 1526ರಲ್ಲಿ ಪಾಣಿಪತ್ ಯುದ್ಧ, 1527ರಲ್ಲಿ ಕಣ್ವಾ ಯುದ್ಧ, ರಾಣಾ ಸಂಗನನ್ನ ಸೋಲಿಸಿದ್ದು, ರಜಪೂತ್ ಶಕ್ತಿಯನ್ನು ಎದುರಿಸಿದ್ದು, 1528ರಲ್ಲಿ ಚಂದೇರಿ ಯುದ್ಧ, ಮೇದಿನಿ ರೈಯನ್ನು ಸೋಲಿಸಿ ಮಾಳ್ವಾ ಪ್ರದೇಶವನ್ನು ವಶಪಡಿಸಿಕೊಂಡಿದ್ದು, 1529ರಲ್ಲಿ ಗಾಗ್ರಾ ಯುದ್ಧ, ಆಫ್ಘಾನ್ ನಾಯಕರನ್ನ ಆ ಪಡೆಗಳನ್ನ ಸೋಲಿಸಿ ಒಂದು ಭದ್ರವಾದಂತಹ ಒಂದು ಅಡಿಪಾಯವನ್ನು ಹಾಕಿದ್ದು. ಅನಂತರ ಸಾಹಿತ್ಯಕ್ಕೆ ತನ್ನದೇ ಆದಂತಹ ಕೊಡುಗೆಗಳನ್ನು ಕೂಡ ಕೊಟ್ಟಿದ್ದಾನೆ. ಬಾಬರ್ ಪ್ರಮುಖವಾದಂತಹ ಕವಿಯೂ ಕೂಡ ಆಗಿದ್ದ, ಬಹಳ ಬುದ್ಧಿವಂತ ದೊರೆ ಆಗಿದ್ದ ಮೊಘಲ್ ಸಾಮ್ರಾಟರಲ್ಲಿ. ಬಾಬರ್ ಒಬ್ಬ ಕವಿ ಮತ್ತೆ ಲೇಖಕ ಕೂಡ ಆಗಿದ್ದ. ತನ್ನದೇ ಆದಂತಹ ಆತ್ಮಚರಿತ್ರೆಯನ್ನ ಬಾಬರ್ ನಾಮ ಅಥವಾ ತುಜ್ಕಿ ಬಾಬರಿ ಅಂತಕ್ಕಂಥ ಒಂದು ಇದರಲ್ಲಿ ಈತ ಬರೆದಿದ್ದಾನೆ. ಚಗತಾಯಿ ಅಥವಾ ಟರ್ಕಿ ಭಾಷೆಯಲ್ಲಿ ಈತ ತನ್ನ ಆತ್ಮಕಥೆಯನ್ನು ಬರೆದಿರ್ತಕ್ಕಂಥದ್ದು. ಇದರಲ್ಲಿ ಜೀವನ, ಯುದ್ಧಗಳು, ಪ್ರಕೃತಿ, ಭೂಗೋಳ ಮತ್ತೆ ಸಂಸ್ಕೃತಿ, ರಾಜಕೀಯ ವರ್ಗಗಳು ಎಲ್ಲವನ್ನು ಕೂಡ ಒಳಗೊಂಡಿರ್ತಕ್ಕಂಥ ಒಂದು ಒಳ್ಳೆಯ ಕೃತಿ ಆಗಿರ್ತಕ್ಕಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದ್ರ ಜೊತೆಗೆ ಪ್ರಕೃತಿ ಪ್ರೇಮ, ಆಡಳಿತದ ಆಲೋಚನೆಗಳು, ಕವಿತೆಗಳು ಈ ಒಂದು ಕೃತಿಯ ವೈಶಿಷ್ಟ್ಯತೆ ಆಗಿತ್ತು ವಿದ್ಯಾರ್ಥಿಗಳ. ಇನ್ನ ಇದನ್ನ ಸಾಧನೆಗಳನ್ನು ನೋಡ್ತಾ ಬರೋದಾದ್ರೆ, ಮೊಘಲ್ ಸಾಮ್ರಾಜ್ಯದ ಸ್ಥಾಪನೆ ಮಾಡಿದ್ದು, ಫಿರಂಗಿ ದಳದ ಯುದ್ಧ ತಂತ್ರಗಳನ್ನ ಪರಿಚಯಿಸಿದ್ದು, ಭಾರತೀಯ ಯುದ್ಧ ಶೈಲಿಯನ್ನ ಬದಲಿಸಿದ್ದು, ನಿರ್ಣಾಯಕ ಯುದ್ಧಗಳನ್ನ ಗೆದ್ದಿದ್ದು, ಅಫ್ಘನ್ ಮತ್ತೆ ರಜಪೂತರನ್ನ ನಿಯಂತ್ರಿಸಿದ್ದು, ಮತ್ತೆ ಪರ್ಷಿಯನ್ ಮತ್ತೆ ತೈಮೂರ್ ಸಂಸ್ಕೃತಿಯನ್ನ ಇಲ್ಲಿ ಪ್ರಚಾರ ಮಾಡಿದ್ದು, ತೋಟಗಾರಿಕೆ, ವಾಸ್ತುಶಿಲ್ಪಕ್ಕೆ ಉತ್ತೇಜನ ಕೊಟ್ಟಿದ್ದು, ಬಾಬರ್ ನಾಮ ಎಂಬ ಅಪಾರ ಇತಿಹಾಸದ ಒಂದು ಕೃತಿಯನ್ನ, ಆತ್ಮಕಥೆಯನ್ನು ಬರೆದಿದ್ದು, 3 ಶತಮಾನಗಳ ಕಾಲ ಆಳಿದಂತಹ ಒಂದು ಪ್ರಬಲ ಸಾಮ್ರಾಜ್ಯಕ್ಕೆ ಅಸ್ಥಿಭಾರ ಹಾಕಿದ್ದು ಬಾಬರ್ ಅಂತೇಳಿ ನಾವು ನೋಡ್ತೇವೆ ವಿದ್ಯಾರ್ಥಿಗಳ. ಇನ್ನು ಈತನ ಮರಣ ಅನ್ನೋದಾದ್ರ ಡಿಸೆಂಬರ್ 26, 1930ರಲ್ಲಿ ಆಗ್ರಾದಲ್ಲಿ ಈತ ಮರಣವನ್ನು ಹೊಂದ್ತಾನೆ. ಆಗ ಈತನ ಪುತ್ರ ಆದಂತ ಹುಮಾಯೂನ್ ಉತ್ತರಾಧಿಕಾರಿ ಆಗ್ತಾನೆ. ಒಟ್ಟಲ್ಲಿ ಶೂರ, ಯೋಧ, ಸೈನ್ಯ ತಂತ್ರಜ್ಞ, ಪಂಡಿತ, ಕವಿ, ಈ ರೀತಿ ಹಲವಾರು ಒಂದು ವಿಶಿಷ್ಟತೆ ಉಳ್ಳಂತ ಒಬ್ಬ ವ್ಯಕ್ತಿ ಈ ಒಬ್ಬ ಬಾಬರ್ ಆಗಿರ್ತಾನೆ ವಿದ್ಯಾರ್ಥಿಗಳು. ಇನ್ನು ಮೊಘಲ್ ಸಾಮ್ರಾಜ್ಯದ ನೆಲೆಯನ್ನ, ಭದ್ರವಾದ ನೆಲೆಯನ್ನ ಹಾಕಿದವರು ಇವರು ಕೂಡ ಒಬ್ಬರು. ಆಧುನಿಕ ಯುದ್ಧ ಶೈಲಿಗಳನ್ನ ಭಾರತಕ್ಕೆ ತಂದವರು ಈ ಬಾಬರ್ ಆಗಿದ್ದ ವಿದ್ಯಾರ್ಥಿಗಳ. ಇನ್ನ ಒಟ್ಟಾರೆ ಈ ಒಂದು ತರಗತಿ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.